ಕಂಪ್ಯೂಟರ್ ಭಾಷೆಯಲ್ಲಿ ಫೋಲ್ಡರ್ ಎಂದರೆ ಒಂದು ಡಿಜಿಟಲ್ ಕಂಟೇನರ್ ಅಥವಾ ಡೈರೆಕ್ಟರಿ ಎಂದು ಕರೆಯಬಹುದು. ಸುಲಭವಾಗಿ ಹೇಳುವುದಾದರೆ ಇದು ಕಾಗದದ ಫೈಲ್ಗಳನ್ನು ಇರಿಸುವ ಫೈಲ್ ಫೋಲ್ಡರ್ ನಂತೆಯೇ ಕೆಲಸ ಮಾಡುತ್ತದೆ. ಒಂದು ಫೋಲ್ಡರ್ ಒಳಗೆ ನಾವು ಫೈಲ್ಗಳನ್ನು ಫೋಟೋಸ್, ಡಾಕ್ಯುಮೆಂಟ್ಸ್, ವಿಡಿಯೋಸ್, ಆಡಿಯೋಸ್ ಮತ್ತು ಇನ್ನೂ ಹೆಚ್ಚಿನ ಸಣ್ಣ ಫೋಲ್ಡರ್ಗಳನ್ನು ಸಬ್ ಫೋಲ್ಡರ್ಸ್ ಇರಿಸಬಹುದು. ಫೋಲ್ಡರ್ನಿಂದ ಆಗುವ ಪ್ರಯೋಜನಗಳು: ವ್ಯವಸ್ಥಿತವಾಗಿ ನಿರ್ವಹಣೆ. ಸಾವಿರಾರು ಫೈಲ್ಗಳನ್ನು ಒಂದೇ ಕಡೆ ಹಾಕಿದರೆ ಹುಡುಕುವುದು ಕಷ್ಟವಾಗುತ್ತದೆ. ಫೋಲ್ಡರ್ಗಳನ್ನು ಬಳಸಿ ಫೈಲ್ಗಳನ್ನು ವರ್ಗೀಕರಿಸಬಹುದು. ಉದಾಹರಣೆಗೆ ಆಫೀಸ್ ವರ್ಕ್, ಫೋಟೋಸ್, ಪರ್ಸನಲ್ ಹೀಗೆ. ಸಮಯ ಉಳಿತಾಯ. ಫೈಲ್ಗಳನ್ನು ಸರಿಯಾದ ಫೋಲ್ಡರ್ನಲ್ಲಿ ಇಟ್ಟರೆ ಅಗತ್ಯವಿದ್ದಾಗ ತಕ್ಷಣವೇ ಹುಡುಕಿ ತೆಗೆಯಬಹುದು. ಇದರಿಂದ ವ್ಯರ್ಥವಾಗುವ ಸಮಯ ಉಳಿಯುತ್ತದೆ. ಸುಲಭವಾಗಿ ಹಂಚಿಕೊಳ್ಳಬಹುದು. ನೀವು ಬೇರೆಯವರಿಗೆ ಒಂದೇ ಬಾರಿಗೆ ಅನೇಕ ಫೈಲ್ಗಳನ್ನು ಕಳುಹಿಸಬೇಕಿದ್ದರೆ ಅವೆಲ್ಲವನ್ನೂ ಒಂದು ಫೋಲ್ಡರ್ನಲ್ಲಿ ಹಾಕಿ ಸುಲಭವಾಗಿ ಶೇರ್ ಮಾಡಬಹುದು. ಜಿಪ್ ಫೈಲ್ ಮೂಲಕ ಗೊಂದಲ ನಿವಾರಣೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಎಲ್ಲೆಂದರಲ್ಲಿ ಫೈಲ್ಗಳು ಹರಡಿರುವುದನ್ನು ತಡೆಯಬಹುದು. ಇದು ಡಿಜಿಟಲ್ ಜಾಗವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಸುರಕ್ಷತೆ. ಫೋಲ್ಡರ್ಗಳನ್ನು ಬಳಸುವಾಗ ಸಂಬಂಧಿತ ಫೈಲ್ಗಳು ಒಂದೇ ಕಡೆ ಇರುವುದರಿಂದ ಅವುಗಳನ್ನು ಡಿಲೀಟ್ ಮಾಡುವಾಗ ಅಥವಾ ಬ್ಯಾಕಪ್ ಮಾಡುವಾಗ ತಪ್ಪುಗಳು ನಡೆಯುವ ಸಾಧ್ಯತೆ ಕಡಿಮೆ. ಉದಾಹರಣೆ, ನೀವು ಒಂದು ಆಫೀಸ್ ಪ್ರಾಜೆಕ್ಟ್ ಮಾಡುತ್ತಿದ್ದೀರಿ ಎಂದುಕೊಳ್ಳಿ. ಆಗ ನೀವು ಪ್ರಾಜೆಕ್ಟ್ 2024 ಎಂಬ ಫೋಲ್ಡರ್ ಸೃಷ್ಟಿಸಿ ಅದರೊಳಗೆ ಇಮೇಜಸ್ ಫೋಲ್ಡರ್, ಡ್ರಾಫ್ಟ್ಸ್ ಫೋಲ್ಡರ್, ಫೈನಲ್ ರಿಪೋರ್ಟ್ ಫೋಲ್ಡರ್ ಹೀಗೆ ವಿಂಗಡಿಸಿದರೆ ನಿಮಗೆ ಕೆಲಸ ಮಾಡಲು ಬಹಳ ಸುಲಭವಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಫೋಲ್ಡರ್ ಎನ್ನುವುದು ನಿಮ್ಮ ಡಿಜಿಟಲ್ ಡೇಟಾವನ್ನು ಅಚ್ಚುಕಟ್ಟಾಗಿ ಜೋಡಿಸಿಡುವ ಒಂದು ಪೆಟ್ಟಿಗೆ ಇದ್ದಂತೆ.